ಅಮೆರಿಕ ಇಸ್ರೇಲ್ ವಿರುದ್ಧ ಮುಂದುವರೆದಿದೆ ಇರಾನ್ನ ಪ್ರತಿಕಾರ. ಇರಾನ್ನಿಂದ ಮೊದಲ ಬಾರಿಗೆ ಶಜ್ಜಿಲ್ ಕ್ಷಿಪಣಿ ಪ್ರಯೋಗ ಆಗಿದೆ. ಇಲ್ಲಿ ಅತ್ಯಾಧುನಿಕ ಶಜ್ಜಿಲ್ ಮಿಸೈಲ್ಗಳಿಂದ ಇರಾನ್ ಅಟ್ಯಾಕ್ ಮಾಡಿದೆ. ಇದು ಪವರ್ಫುಲ್ ಆಗಿರುವಂತಹ ಮಿಸೈಲ್ ಅಂತ ಹೇಳ್ಬೋದು. 700 kg ತೂಕ ಇದೆ. ಇದು 2000 ಕಿಲೋಮೀಟರ್ನಷ್ಟು ರೇಂಜ್ ಇದೆ ಇದ್ರದ್ದು. ಆರಾಮಾಗಿ ಇಸ್ರೇಲ್ಗೆ ನುಗ್ಗಿ ಹೊಡೆಯುತ್ತೆ. ಇರಾನ್ನ ಈ ಡ್ಯಾನ್ಸಿಂಗ್ ಕ್ಷಿಪಣಿಗೆ ಭಯಾನಕ ತಾಕತ್ತಿದೆ. ಇರಾಕ್ನಲ್ಲಿದ್ದ ಅಮೆರಿಕದ ವಿಕ್ಟೋರಿಯಾ ಸೇನಾ ನೆಲೆ ಕೂಡ ಧ್ವಂಸ ಆಗಿದೆ. ಶಜ್ಜಿಲ್ ಕ್ಷಿಪಣಿಯ ತಾಕತ್ತನ್ನು ಕೂಡ ನಾವು ನೋಡಬೇಕಾಗುತ್ತೆ ಈ ಟೈಮ್ನಲ್ಲಿ. ಯಾಕಂದರೆ ಇದು ಮಾರಕ ದಾಳಿಯನ್ನು ಮಾಡುತ್ತೆ. ನುಗ್ಗಿ ಹೊಡೆಯೋದ್ರಲ್ಲಿ ಎಕ್ಸ್ಪರ್ಟ್ ಇದು. ಸ್ವದೇಶಿ ನಿರ್ಮಿತ 2 ಹಂತದ ಖಂಡಾಂತರ ಕ್ಷಿಪಣಿಯನ್ನು ಹೊಂದಿದೆ. ಘನ ಇಂಧನ ಮತ್ತು ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ ಇದು. ಇದಕ್ಕೆ ಅಶೌರ ಮತ್ತು ಅಶುರ ಕ್ಷಿಪಣಿ ಅಂತಲೂ ಕೂಡ ಕರೀತಾರೆ. ಅಂದರೆ ಒಂದು ರೀತಿ ರಾಕ್ಷಸನ ಥರ ಇದು. ಇದರ ಜಿಗಿಯುವ ಎತ್ತರ ಮತ್ತು ಕೌಶಲ್ಯದಿಂದಾಗಿ ಡ್ಯಾನ್ಸಿಂಗ್ ಹೆಸರು ಬಂದಿದೆ. ಇದು ಜಿಕ್ಕಂದು ಹೋಗುತ್ತಿದ್ದು ಹೆಂಗೆ ಬರೆದು ಹೊಡೆಯುತ್ತು ಗೊತ್ತಾಗಲ್ಲದು. ಇದರ ದಾಳಿಯ ವ್ಯಾಪ್ತಿ ಅಂದಾಜು 2000 ಕಿಲೋಮೀಟರ್. ಇದು 700 kg ತೂಕದ ಪೆಲೋಡ್ ಸಾಮರ್ಥ್ಯ ಹೊಂದಿದೆ. ಐರನ್ ಡೋಮ್ನಂತಹ ಆ್ಯಂಟಿ ಮಿಸೈಲ್ ಗುರಿಗೂ ಕೂಡ ಸಿಗಲ್ಲ ಇದು. ಕಣ್ಣು ತಪ್ಪಿಸಿ ಬಂದು ಹೊಡೆಯುತ್ತಿದ್ದು. 1990ರಲ್ಲಿ ಇದರ ನಿರ್ಮಾಣ ಕಾರ್ಯ ಶುರುವಾಯಿತು. 2008ರಲ್ಲಿ ಅದನ್ನು ಪರೀಕ್ಷೆಗೆ ಒಳಪಡಿಸಿದ್ರು. ಸಕ್ಸಸ್ ಕೂಡ ಆಯಿತು. ಈಗ ಶಜ್ಜಿಲ್ನ ಇಟ್ಕೊಂಡು ಇರಾನ್ ಅವರು ದಾಳಿಯನ್ನು ಮಾಡಿದ್ದಾರೆ. 2000 ಕಿಲೋಮೀಟರ್ ರೇಂಜ್ ಇದ್ರದ್ದು. ನುಗ್ಗಿ ಹೊಡೆಯುತ್ತೆ. ಬರೋದು ಕೂಡ ಎದುರಾಳಿಗಳಿಗೆ ಗೊತ್ತಾಗೋದಿಲ್ಲ. فلاکن الله رما در تار موشک خیبر شکن با رمز مقدس یا